ಹೊರತು ಅವುಗಳು ವಿಮರ್ಶನ ಪ್ರದರ್ಶನವಲ್ಲ. ಅನುಭವವಿಲ್ಲದ ಅವಿವೇಕಿ ದೇವರಿಲ್ಲದ ಗುಡಿಯ ಹಾಗೆ. ಆಹಾ ಆಹಾ, ನಮ್ಮ ಈ ಅನುಭವ ಮಂಟಪದ ಬೆಳಕನ್ನು ಹೆಚ್ಚಿಸಲು ಜ್ಯೋತಿ ಆಗಮಿಸುತ್ತಿದೆ. ಸಿದ್ದರಾಮಯ್ಯ ಪುತ್ತಾನ್ರಿ ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ. ಬಾಯಾರಿದ ನನಗೆ ಹಾಲಿನ ತೊರೆಯು ಕಂಡಂತೆ, ಕುರುಡನಿಗೆ ಮೈಯೆಲ್ಲ ಕಣ್ಣು ಬಂದಂತೆ, ಪರಿಶುದ್ಧ ಜಲಪಾತದಲ್ಲಿ ತಲೆಯೊಪ್ಪಿ ನಿಂತಂತೆ ಇದು ನನಗೆ ಅನುಭವ ಮಂಟಪದ ದರ್ಶನದ ಭಾಗ್ಯ ಒದಗಿ ಬಂದಿದೆ. ಆಹಾ ಆಹಾ, ಭಕ್ತಿಯಲ್ಲಿದ್ದು ಲಜ್ಜೆ ಇಟ್ಟಿತ್ತು ಅಹಂಕಾರ ಅಳಿಸಿ ಮಾಯದ ಕತ್ತಲೆಯ ತೊಳೆದು ಮಾಯದ ಮದವ ಗೆದ್ದು ಬಂದಿರುವ ಮಹಾದೇವಿ ನೀನು. ಯೌವನದ ಮಣದ ಸತಿಯೇ, ಇತ್ತಲೇಕೆ ಬಂದಿಯವ್ವ? ನಿನ್ನ ಪತಿಯ ಕುರು ತಿಳಿಸಿ ಬಂದು ಕುಳರಿಸು, ಇಲ್ಲದಿದ್ದರೆ ಇರಲಿ ಬೇಡ ತಾಯಿ. ಲಿಂಗವೇ ಮದುಮಗ, ನಾನೇ ಮದುಮಗಳು. ಮಲ್ಲಿಕಾರ್ಜುನ ಕಂಡ ಎನಗೆ ಈ ಇಹಲೋಕದ ಗಂಡ ಯಾವುದೇ ಸಂಬಂಧವಿಲ್ಲವಯ್ಯ. ನಿನ್ನ ಬಾಳು ಸುಧಾಗಿ ಮರೆಯಕ್ಕೆ ನಿರ್ವಹಣೆ ಎಂಬುದು ಒಪ್ಪಗಿರದು. ಕಾಣದಿರ ದೇವರ ದೇವರಿಗೆ ಶರಣಾದವಳು. ಎಳೆಯ ತಾಯಿ ಚನ್ನ ಮಲ್ಲಿಕಾರ್ಜುನ ಅಗೋಚರ, ಅವನು ಕಣ್ಣಿಗೆ ಕಾಣುವುದಿಲ್ಲ, ನೀನು ಗೋಚರ ಕಣ್ಣಿಗೆ ಕಾಣುವವಳು. ರಕ್ತ ಮಾಂಸಗಳ ಕಾಯೆ ಕಣ್ಣಿಗೆ ಕಾಣುವನಿಗೆ ಕಾಣದವನು ಒಲಿಯುವುದೆಂದು ಇದೆಲ್ಲ ಪ್ರಯತ್ನ. ದೀಪವನ್ನು ಜ್ಯೋತಿಗಳಂತೆ, ಕಣ್ಣಿಗೆ ಸವಿಯುವಂತೆ ನಾನು ಚನ್ನ ಮಲ್ಲಿಕಾರ್ಜುನನಿಗೆ ಒಲಿದಿರುವೆ. ಅದರಲ್ಲಿ ಸಂಶಯ ಬೇಕೆ? ಸ್ವಲ್ಪ ಪರೀಕ್ಷೆಗೆ ಹೊರಡುತ್ತಿದ್ದಾರೆ ಅಷ್ಟೇ. ಆತ್ಮಕ್ಕೆ ದೇಹಕ್ಕೆ ಭೇದ ಬಂದೆ. ಹೃದಯ ಚನ್ನ ಮಲ್ಲಿಕಾರ್ಜುನ ದೇವರೊಡನೆ ಸೇರಿ ಶರಣಸತಿ ಲಿಂಗವತಿಯಾದ ನನ್ನನ್ನು ಮತ್ತೇಕೆ ಪರೀಕ್ಷಿಸಬೇಕು? ಅಮ್ಮ ಅಕ್ಕ ಮಹಾದೇವಿ, ಮಾನಸಿಕ ಬ್ರಹ್ಮಚಾರದ ಅಗ್ನಿಯಲ್ಲಿ ಕಾಯ ಜೀವ ಮನಸ್ಸು ಲಜ್ಜೆಗಳನ್ನು ಸುಟ್ಟು ಸತ್ತ ಸಮ್ಯವೇ ಶಿಲೆಯಾಗಿ ಎಲ್ಲ ಭೇದಗಳನ್ನು ಕಳಚಿ ಭಾವ ಬೆತ್ತಲೆಯಾಗಿ ಬಂದಿರುವೆಯನ್ನಮ್ಮ. ಬಸವಣ್ಣ ನೋಡು, ರೂಪವೇ ಇಲ್ಲದವನಿಗೆ ಒಲಿದು ಆಕಾರ ಈತನನ್ನು ತನ್ನ ಕರಸ್ಥಲದ ಪ್ರಿಯ ಲಿಂಗವಾಗಿರಿಸಿಕೊಂಡು ಅನುಭವ ರಹಿತಳಾಗಿ ತೀಕ್ಷ್ಣಬದ್ಧಳಾಗಿ ಬಂದಿದ್ದಾಳೆ. ಅಂತರಂಗದ ಪ್ರಭೆ ಬಹಿರಂಗದಲ್ಲಿ ತಾನಾಗಿಯೇ ಆ ಗುಹೇಶ್ವರನಲ್ಲಿ ಬೆರೆಸಿಕೊಂಡವಳು. ಅಮ್ಮ ಅಕ್ಕ ಮಹಾದೇವಿ, ಈಗ ನಿನ್ನ ಶ್ರೀಪಾದಗಳಿಗೆ ನಮೋ ನಮಃ. ನಮೋ ನಮಃ. ನೀನಿನ್ನು ಶ್ರೀಶೈಲಕ್ಕೆ ಹೊರಡು ಚನ್ನಮಲ್ಲಿಕಾರ್ಜುನೆಂಬ ಕದಳಿಯ ಪೂರ್ಣವಾಗಬೇಕು. ನನ್ನ ಹಾದಿಗೆ ಬೆಳಕು ತೋರಿದ ಪ್ರಭುವೆ, ನಿಮಗೆ ಶರಣು ಶರಣಾರ್ಥಿ. ಶರಣು ಶರಣಾರ್ಥಿ. ಚನ್ನ ಮಲ್ಲಿಕಾರ್ಜುನ ದೇವರೊಡನೆ ಸೇರಿ ನಿಮ್ಮ ತಲೆಗೆ ಹೂವ ತರುವೆನ್ನಲ್ಲದೆ ಹುಲ್ಲುತ್ತಾರೆ. ನಿಮ್ಮ ಅಡಿಗಳಿಗೆ ಶರಣು ಶರಣಾರ್ಥಿ. ಶರಣು ಶರಣಾರ್ಥಿ. ಶರಣ ಶರಣಾರ್ಥಿಗಳು. ಶರಣು ಶರಣಾರ್ಥಿಗಳು. ಭಂಡಾರಧೀಶ ಬಸವಣ್ಣನವರಿಗೆ ಕಳತ್ತೂರಿನ ವಂಶ
ವಿಷಯವರ್ಧನ ಕಾಳಿಂಜಪುರದೀಶ್ವರ ಬಿಜ್ಜಳ ಮಹಾದೇವ ನಿರೂಪಣೆಂದರೆ ನಿಮ್ಮ ಶರಣರು ಸಮಾಜ ಶಾಂತಿಗೆ ಕದಲಿಸುತ್ತಿದ್ದಾರೆ ಎಂಬ ಆರೋಪ ರಾಜ್ಯದ ದಿಕ್ಕಿನಲ್ಲಿ ಕೇಳಿ ಬರುತ್ತದೆ. ಹೀನ ಕುಲದ ಹರಳಿಯನ್ನ ಮಗನಿಗೆ ಉನ್ನತ ಕುಲದ ಮದಾರಸನ ಮಗಳು ನಿಮ್ಮ ಬೆಂಬಲದಿಂದಲೇ ನಡೆಯಲಿದೆ ಎಂಬ ಸುದ್ದಿವನ್ನ ಸಂಘಕ್ಕೆ ನಮ್ಮ ಸಮ್ಮತಿ ಇಲ್ಲ. ವಿಷಯತೆ ಗಂಭೀರತೆ ನಾಡಿನಾಡುವ ಪ್ರಭುಗಳಾದ ನಾವು ಕಡೆಗಣಿಸಲು ಸಾಧ್ಯವಿಲ್ಲ. ಹಾಗಾಗಿ ತಾವು ಈ ಕೂಡಲೇ ಹೊರಟು ಸನ್ನಿಧಾನಕ್ಕೆ ಬರಬೇಕಾಗಿ ಈ ಮೂಲಕ ನಿಮಗೆ ಆಜ್ಞಾಪಿಸುತ್ತೇನೆ. ವಂಡಾಧಿಕಾರಿಗಳೇ, ಬಸ್ ಶರಣರೆಲ್ಲರೂ ಒಂದೇ ಜಾತಿ ವರ್ಣ ಸಂಕುಲವೆಲ್ಲಿ ಬಂತು? ನೀವು ಇಲ್ಲದ ಆತಂಕ ಹುಟ್ಟಿಸುತ್ತಿದ್ದೀರಿ. ಭಕ್ತಿ ಭಂಡಾರಿಗಳೇ, ನಮ್ಮ ಕೆಲಸ ನಮಗೆ ಚೆನ್ನಾಗಿ ಗೊತ್ತಿದೆ. ಅದರ ಬಗ್ಗೆ ವಾದವೂ ಬೇಡ. ನಾಡಿನಲ್ಲಿ ಗಲಭೆಗಳಾಗುವ ಸಾಧ್ಯತೆ ಇತ್ತು. ಅದಕ್ಕೆ ಅರಸರು ಹಾನಿ ಮಾಡಿಕೊಳ್ಳುವುದಿಲ್ಲ. ಮಂತ್ರಿಯನ್ನು ನಾವು ಈಗ ಅದರ ಪ್ರತಿಕೂಲ ಪರಿಣಾಮ ಹೆಚ್ಚಿದೆ. ಹತ್ತಿ ಕಟ್ಟಿದರೆ ಕಲ್ಯಾಣದಲ್ಲಿ ಗಲಭೆಗಳಾಗುವ ಸಾಧ್ಯತೆ ಇತ್ತು. ಅರಸರು ಅದಕ್ಕೆ ಹಾನಿ ಮಾಡಿಕೊಡುವುದಿಲ್ಲ. ರಾಜಾಜ್ಞೆ ಹೊರಡಿ ಸನ್ನಿಧಾನಕ್ಕೆ. ಭಂಡಾಧಿಕಾರಿಗಳೇ, ಬಸವಣ್ಣವರಿಗೆ ಅವಮಾನಿಸಿದಲ್ಲಿ ನಾವು ಸಹಿಸುವುದಿಲ್ಲ. ಕಲ್ಯಾಣದಲ್ಲಿ ಗಡಿಮೆ ಆಗಬೇಕು ನಾವು ಕಾರಣವೇ. ನಮ್ಮ ಮಾತಿಗೆ ನೀವು ಅವಮಾನಿಸುತ್ತಿದ್ದೀರಿ. ಶಾಂತರಾಗಿ ಶಾಂತರಾಗಿ ಯಾರೂ ಉದ್ರೇಕಗೊಳ್ಳಬೇಡಿ. ಈ ಕುರಿತು ಅಲ್ಲಮ ಪ್ರಭುಗಳ ಜೊತೆ ಚರ್ಚಿಸಿ ನಿರ್ಣಯಿಸಲಾಗುವುದು. ಅನಂತರ ನಾವು ಸನ್ನಿಧಾನಕ್ಕೆ ಬರುತ್ತೇವೆ. ಅದಕ್ಕೆ ನಮ್ಮ ಅಪ್ಪಣೆ ಇಲ್ಲ. ಭಂಡಾಧಿಕಾರಿಗಳೇ, ಛೆ! ಸರಿ ಬಿ ಹರಳಯ್ಯನ ಮಧುವರ ಮಕ್ಕಳು ಶರಣರಲ್ಲವೇ? ಶರಣರ ನಡುವೆ ಭಿನ್ನ ಬೇಗನೆ ಏಕೆ? ಎರಡು ಆಕಾಶದಲ್ಲಿ ಹಾರಿದರೂ ಅದರ ನೆರಳು ಭೂಮಿಯ ಮೇಲೆ ಇರುತ್ತದೆ. ಕೇಳಿದಿರಲ್ಲ ಅಲ್ಲಮ್ಮನ ಮಾತುಗಳನ್ನು. ಇಂತಹ ಮಾತುಗಳಿಗೆ ಮನ್ನಣೆಯಂತೆ ಇವನನ್ನು ಸುಮ್ಮನೆ ಸಿಂಹಾಸನದ ಮೇಲೆ ಕುಳಿಸಿದೆ. ಅಪರಾಧ ಏನಾಗುತ್ತಿದೆ? ಇವನಿಗೆ ಆಚಾರ ವಿಚಾರ ಬಿಟ್ಟು ನಮಗೆ ಬೋಧನೆ ಮಾಡುವನು ಒಬ್ಬನು, ಇನ್ನೊಬ್ಬ ಅನಾಚಾರಿ. ಶಾಂತರಾಗಿ ಏನೇ ಗದ್ದಲ ಪ್ರಶ್ನೆಗಳಿದ್ದರೆ ಕೇಳಿ ಉತ್ತರ ಪಡೆಯಿರಿ. ಸಮಾಜ ಉದ್ಧಾರಿನ ಹೆಸರಿನಲ್ಲಿ ಬಸವಣ್ಣವರು ಏನು ಮಾಡಿದರೂ ನಾವು ಒಪ್ಪಿಕೊಳ್ಳುತ್ತೇವೆ ಎಂದು ತಿಳಿದಿದ್ದರು. ಹೀನ ಕುಲದ ಹರಳಿಯನ ಮಗನೊಂದಿಗೆ ಉನ್ನತ ಕುಲದ ಮಧು ಅರಸನ ಮಗಳೊಂದಿಗೆ ವಿವಾಹವಾಗಲು ನಾವು ಬಿಡುವುದಿಲ್ಲ. ಈ ಜಂಗಮ ಬಂದು ನಮ್ಮ ಕಲ್ಯಾಣಕ್ಕೆ ಕೇಳುತ್ತದ. ಇಂತಹ ಮಾತನಾಡಲು ನಾಲಿಗೆ ಹೇಗಿರಬೇಕು? ಏನಂತ ತಿಳಿದಿದ್ದೀರಿ ನಮ್ಮನ್ನ? ಇಂತಹ ಸಮಾಜ ಸುಧಾರಣಾ ಮಾತು ನಮಗೆ ಬೇಡ. ಬನ್ನಿ ಹೋಗೋಣ. ಅಂಜದಿರು ಅಳುಕದಿರು ಮರುಳೆ, ಇದೆಲ್ಲ ಆ ಗುಹೇಶ್ವರನ ಇಚ್ಛೆ. ಎಂದು ನೆಟ್ಟ ಸಸಿ ಹಿಂದೆ ಫಲ ಕೊಡಲಾರದು. ಸುಧಾರಣೆಗೆ ಸಮಯ ಹಿಡಿಯುತ್ತದೆ. ಒಲೆ ಹತ್ತಿ ಊರಿದರೆ ನಿಲ್ಲಬಹುದು, ಆದರೆ ದರೆ ಹತ್ತಿ ಊರಿದರೆ ನಿಲ್ಲಲಾರದು. ಕಾಯ ಬೇರೆಯಲ್ಲ, ಕಾರ್ಯ ಬೇರೆಯಲ್ಲ. ಹೋಗು, ಅವನನ್ನು ಸಮಾಧಾನಿಸು. ಶರಣಾರ್ಥಿಗಳು. ಪ್ರಭುದೇವ ಶರಣು ಬಸವ. ಶರಣಾರ್ಥಿಗಳು. ನಿನ್ನ ಮನಸ್ಸು ಒಳಗೊಂಡಿದೆ ನಡೆಯುತ್ತಿರುವ ಹಾಗೂ ನಡೆಯಲಿರುವ ವಿದ್ಯಮಾನಗಳಿಂದ. ಅದರ ಕುರಿತೆ ಮಾತನಾಡಲು ಬಂದೆ ಪ್ರಭು. ಇದೇನಿದು ಊರಿನಲ್ಲಿ ದೊಂಬಿಯ ಕಾರ್ಮೋಡ ಕವಿದಿದೆ. ಘೋರ ಕೃತ್ಯಗಳನ್ನು ನೋಡಬೇಕಾಗುವುದು ಬಸವಣ್ಣ. ಇದಂತಹ ಕೆಲಸ ನಡೆದು ಹೋಯಿತು. ಇನ್ನು ಇಲ್ಲಿಂದ ಹೊರಡುವುದೇ ಉಚಿತ. ಪ್ರಭು ಕಲ್ಯಾಣವೆಂಬ ಕಂದರವನ್ನು ಶಿವಪರ ಮಾಡಿ ಅಸಂಖ್ಯಾತ ಒಡ್ಡುಗಳನ್ನು ಒಟ್ಟುಗೂಡಿಸಿ ಶಿವಾಚಾರದ ವಚನವನ್ನೆತ್ತಿ ಅಸರ್ಗ ನರಕಗಳ ವ್ಯಾಖ್ಯಾನ ಮಾಡಿದ ಮೇಲೆ ನನ್ನ ಈ ಕಾರ್ಯ ಪೂರೈಸಿತು. ಹಣ್ಣು ಮಾಲಿನ ಮೇಲೆ ತುಂಬಿನಿಂದ ಕಳಚಿ ಕೆಳಗೆ ಬೀಳಲೇಬೇಕು ಅಲ್ಲವೇ? ಕೆಟ್ಟು ಹಾಳಾಗುವುದು ಕಲ್ಯಾಣ. ಮದುವೆ ಮನೆ ಮೊಸನವಾಗುವುದು. ನೋವಿಗೆ ಅದಂಬರಾಟದಿಯಾಗುವುದು. ಆಚಾರ ವಿಚಾರ ಪ್ರಚಾರ ಇವೆಲ್ಲವೂ ನಿಜವಾಗಲೇ ಬರೀ ನಟನೆಯಾಗಿ ಉಳಿದುಕೊಳ್ಳುತ್ತವೆ. ಇವೆಲ್ಲವನ್ನು ಮೀರಿ ಶಿವಸಂತಾನವೆನಿಸಿ ಶನಿ ಪೇಳಿಗೆಯಾಗುತ್ತದೆ. ಇದನ್ನು ಮೀರಿ ಎದೆಗೆ ಹತ್ತಿ ಕರುಳ ಬಿದ್ದಿ ಶಿವಾಚಾರವನ್ನು ಮೀರಿ ಬಿಜ್ಜಳನ ಪ್ರಾಣಕ್ಕೆ ಅನಾಹುತವಾಗುತ್ತದೆ. ಸರ್ವನಾಶವಾಗುವುದು ಕಲ್ಯಾಣ. ಪ್ರಭುದೇವ ಅವಶ್ಯ ಅಳಿಯಿತು, ಯವದಾನ ಉಳಿಯಿತು. ಇನ್ನು ಇಲ್ಲಿ ನಿಲ್ಲಬಾರದು ಬಸವಣ್ಣ. ನಡೆಯಿರಿ ಕಪ್ಪಡಿ ಸಂಗಯ್ಯನಲ್ಲಿಗೆ. ನನ್ನ ಮಾತು ಕೇಳಿ. ಉಳಿದ ಸಿದ್ದರಾಮ ಡೋಹರ ನಿರ್ಭಯದ ಹಾದಿಯಲ್ಲಿ ನೀವು ನಿಜವನ್ನರಿಯಿರಿ. ನಾನಿನ್ನು ಶ್ರೀಶೈಲಕ್ಕೆ ಹೊರಡುವೆ. ಪ್ರಭುದೇವ
ಧನ್ಯವಾದ.